ಸೊ ಇಂಥ ಸ್ಕ್ಯಾಮ್ ಒಳಗೋಗೋದಕ್ಕಿಂತ ಅಷ್ಟೊಂದು ಅದ್ಭುತವಾಗಿದೆ, ಸಖತ್ತಾಗಿದೆ, ಕ್ಯಾಮ್ರಾ ಬೆಸ್ಟ್ ಇದೆ ಗುರು ಅಂತ ಅನಿಸ್ಲಿಲ್ಲ. ರಾಹುಲ್ ಇಲ್ಲಿ ಬಂದ್ ಕ್ಯಾಮ್ರಾ ಲಾಡ್ಸಪ್ಪ. ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಸ್ವಾಗತ. ನಾವಿಲ್ಲಿ ಐಕು ನಿಯೋ 9 Pro ನ ಅನ್ಬಾಕ್ಸ್ ಮಾಡ್ತಾರೆ. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮಗೆ ಐಕೂನವರೇ ಕಳ್ಸಿಕೊಟ್ಟವ್ರೆ. ಹೀಗಾಗಿ ಈ ಸ್ಮಾರ್ಟ್ ಫೋನ್ ಬಗ್ಗೆ ನಾನು ಏನೇ ಹೇಳಿದ್ರು ಸ್ಟೇಟ್ ಫಾರ್ ಹೇಳ್ತೀನಿ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಒಂದು 35-36 ಸಾವಿರ ಹತ್ರ ಲಾಂಚ್ ಆಗ್ಬೋದೇನೋ. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ ಹಿಂದೆ 9 ಇದೆ ಕಾಣಿಸಲ್ಲ, ಬಟ್ ನಿಯೋ ಅಂತ ಹೈಲೈಟ್ ಮಾಡ್ಯಾರ. ನನ್ನ ಹತ್ರ ಇರೋದು 12/256GB. ಅದು ಸ್ಪೆಷಲ್ ಆಗಿರುವಂತ ಫೈರ್ಡ್ ರೆಡ್ ಅಂತ. ಇದು ಸ್ಪೆಷಲ್ ಎಡಿಷನ್ ಇದೆ. ಪ್ಲಾಸ್ಟಿಕ್ ತೆಗೆನಾ? ಎಸ್. ಓಕೆ, ಸೀಲ್ ಬ್ರೇಕಿಂಗ್. ಬಾಕ್ಸ್ ಅನ್ನ ಓಪನ್ ಮಾಡೋಣ. ಡನ್. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮೊದಲು ಇದು ನಮ್ಮ ಮೇನ್ ಫೋನ್. ಓಹೋ, ಏನ್ ಮಿಂಚಿತಾ ಇದೆ ಗುರು ಫೋನು. ಇದನ್ನ ಪಕ್ಕ ಹಾಕೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಕೇಸ್, ಯೂಸರ್ ಮೇಲ್ ಮತ್ತು ವಾರಂಟಿ ಕಾರ್ಡ್. ಇನ್ನು ಇದು ಬ್ರಾಂಡೆಡ್ ಟೈಪ್ C2C ಕೇಬಲ್. ಓಹೋ, ಇನ್ನು 120 ವ್ಯಾಟ್ ಪವರ್ ಅಡಾಪ್ಟರ್. ಪ್ರಾಮಾಣಿಕವಾಗಿ ಅದೆಷ್ಟು ಬ್ರಾಂಡ್ಸ್ ಗಳು ಇವಾಗ ಈ ಪವರ್ ಅಡಾಪ್ಟರ್ ಕೊಡೋದನ್ನ ಸ್ಟಾಪ್ ಮಾಡಿದೆ. ಆದ್ರೆ ಐಕೂನವರು ಪವರ್ ಅಡಾಪ್ಟರ್ ಕೊಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಅದಕ್ಕೆ ಎಸೆಸರೀಸ್ ನ ಸ್ಟೈಲ್ ಇಡೋಣ ಅಂತ. ಇದು ನಮ್ಮ ಮೇನ್ ಫೋನ್. ಓಕೆ, ಓ ಮೈ ಗಾಡ್, ಏನ್ ಗುರು ಲೆದರಿ ಫಿನಿಶಿಂಗ್ ಜೊತೆಗೆ ಸಾಕಾತ್ ಲುಕ್ ಒಳಗೊಂಡಿದೆ. ಎರಡೆರಡು ಕ್ಯಾಮ್ರಾ ಮಾಡೆಲ್ಸ್ಗಳು, ಮಧ್ಯದಲ್ಲಿ ಲೇಯರ್ ಬೇರೆ ಇದೆ. ಪ್ರಾಮಾಣಿಕವಾಗಿ ಇದ್ರಂತ ಫಸ್ಟ್ ಲುಕ್ ಮಾತ್ರ ಸಾಕಾತ್ ಇಂಟ್ರೆಸ್ಟಿಂಗ್ ಇದೆ. ಸೊ ಈ ರೀತಿ ಡಿಸೈನ್ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸದ್ಯಕ್ಕೆ ಬ್ರ್ಯಾಂಡ್ ನ್ಯೂ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಸ್ವಲ್ಪ ಯೂಸ್ ಮಾಡ್ಬಿಟ್ಟು ಎಲ್ಲಾ ವಿಷಯಗಳನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಚಾನಲ್ ಹೊಸದಾಗಿ ಬಂದಿದೆ ಅಂದ್ರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡ್ರಪ್ಪ. ರಾಹುಲ್ ಇಲ್ಲಿ ಬಂದ್ ಕ್ಯಾಮ್ರಾ ಲಾಡ್ಸಪ್ಪ. ಎಸ್ ಫ್ರೆಂಡ್ಸ್, ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ತುಂಬಾ ಸ್ಟೈಲಿಶ್ ಡಿಸೈನ್ ಒಂದಿಗೆ ವೈಬ್ರೆಂಟ್ ಡುವಲ್ ಟೋನ್, ರೆಡ್ ಮತ್ತು ವೈಟ್ ಕಾಂಬಿನೇಷನ್ ಜೊತೆಗೆ ಲೆದರಿ ಫಿನಿಶಿಂಗ್ ಕೊಟ್ಟವ್ರೆ. ಸೊ ಹಿಂದಿನ ಭಾಗ ಎರಡೆರಡು ಕ್ಯಾಮ್ರಾ ಮಾಡೆಲ್ಸ್ಗಳಿದೆ. ಇಲ್ಲಿ LED ಫ್ಲಾಶ್ ನೋಡ್ತಾ ಇದ್ವಿ. ಕಡೆ ಐಕು ಬ್ರ್ಯಾಂಡ್ ನೊಂದಿಗೆ ತುಂಬಾ ಸ್ಟೈಲಿಶ್ ಮತ್ತು ಸಖತ್ ಪ್ರೀಮಿಯಂ ಫೀಲ್ ಕೈಯಲ್ಲಿ ಅನ್ಸುತ್ತೆ. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಲಾಕ್ ಕೀ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್. ಮೇಲಿನ ಭಾಗ ನಿಮಗೆ ಐಆರ್ ಬ್ಲಾಸ್ಟರ್ ಕೂಡ ಕೊಡ್ತಿದ್ದಾರೆ. ಆನೆಸ್ಟ್ಲಿ ಇದುವರೆಗೆ ನಾನು ಐಕು ಸೀರೀಸ್ ಅಲ್ಲಿ 40-50,000 ಫೋನ್ ಅನ್ನು ನೋಡಿದೀನಿ. ಅದೆಲ್ಲ ತುಂಬಾ ಹೆವಿ ಆಗಿದೆ, ಸ್ವಲ್ಪ ದಪ್ಪದಾಗಿದೆ. ಹೀಗಾಗಿ ಇದನ್ನಷ್ಟು ಪ್ರೀಮಿಯಂ ಮತ್ತು ಅಟ್ರಾಕ್ಟಿವ್ ಲುಕ್ ಅಂತ ಅನ್ಸುತ್ತೆ. ಆದ್ರೆ ಈ ಐಕು ನಿಯೋ 9 Pro ಇದೆ, ಇದು ತುಂಬಾ ಲೈಟ್ ಬಿಟ್ಟಿದೆ. ಜಸ್ಟ್ 190 ಗ್ರಾಮ್ ಒಂದಿಗೆ ವೆಗನ್ ಲೆದರ್ ಇದೆ. ಇದು 8.3 mm ಥಿಕ್ನೆಸ್ ಹೊಂದಿದೆ. ಬಟ್ ಈ ಸ್ಮಾರ್ಟ್ ಫೋನ್ ಲೈಟ್ ವೇಟ್ ಇದ್ರೂ ಕೂಡ ಆ ಪ್ರೀಮಿಯಂನೆಸ್ ಕಮ್ಮಿ ಆಗಿಲ್ಲ ಮತ್ತು ಫೀಲ್ ತುಂಬಾ ಡಿಸೈನ್ ಅಲ್ಲಿ ಇನ್ ಹ್ಯಾಂಡ್ ಫೀಲ್ ಸಖತ್ ಸ್ಟೈಲಿಶ್ ಆಗಿ ಅನ್ಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಈ ಫೋನ್ ಅಂತ ಡಿಸ್ಪ್ಲೇ ನೋಡಬಲ್ಲ. ಇದು ಸೇಮ್ ಆಸ್ ಇಟ್ ನೀವು ಐಕು 12 ಏನು ಡಿಸ್ಪ್ಲೇ ನೋಡ್ಕೊಂಡಿದ್ದೀರಾ, ಸೇಮ್ ಅದೇ ಡಿಸ್ಪ್ಲೇ ಇದೆ. 6.7 inches ಇರುವಂತ LTPO 1.5K ಇರುವಂತ ಆಮ್ಡ್ ಡಿಸ್ಪ್ಲೇ. ಅದು 144 ಒಂದಿಗೆ 3000 nits ನ ಪೀಕ್ ಬ್ರೈಟ್ನೆಸ್ ಉಳ್ಕೊಂಡಿದೆ. ಈ ಕಾರಣ ನಾನು ಐಕು ಡುಲೋನ ಡೈಲಿ ಡ್ರೈವರ್ ಇದನ್ನೇ ನಾನು ಸಿಮ್ ಕಾರ್ಡ್ ಮೇನ್ ಸ್ಮಾರ್ಟ್ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರುವಂತಹ ಡಿಸ್ಪ್ಲೇ ಇತ್ತು. ಸೊ ಇದು ಕೂಡ ಹತ್ರ 35-40 ಹತ್ರ ಇದೆ. ಸೊ ಅದಕ್ಕಿಂತ ಮತ್ತೆ ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಿದ್ರಲ್ಲಿ ಯಾವುದೇ ಹೇಳಿರಲಿಲ್ಲ. ಇದ್ರಲ್ಲಿ ನಾನು 4K ವಿಡಿಯೋ ನೋಡ್ಕೊಂಡೆ, ಔಟ್ಡೋರ್ ಯೂಸ್ ಮಾಡಿದೆ. 3000 nits ಒಂದಿಗೆ ಹೆವಿ ಬ್ರೈಟರ್ ಆಗಿದೆ. ಇಷ್ಟೆಲ್ಲ ಯೂಸೇಜ್ ಆಗಿರಲಿ, ಟಚ್ ಆಗಿರಲಿ, ತುಂಬ ಅಂದರೆ ತುಂಬ ಸ್ಮೂತ್ ಮತ್ತು 144 Hz ರೀಫ್ರೆಶ್ ಇದೆ. ಹೀಗಾಗಿ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಒಳ್ಳೆ ಕ್ವಾಲಿಟಿ ವಿಡಿಯೋ, ಆಡಿಯೋ ಎಲ್ಲ ಎಕ್ಸ್ಪೀರಿಯನ್ಸ್ನ ಕಂಡೆ. ಸೊ ಒಂದ್ಸರ್ತಿ ನಿಮ್ಗೆ ಆಡಿಯೋ ಕ್ವಾಲಿಟಿ ಕೂಡ ತೋರಿಸ್ಬೇಕು. ಇಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಒಂದ್ಸರ್ತಿ ಆಡಿಯೋ ತೋರಿಸ್ತೀನಿ ನಿಮಗೆ. ಟ್ರಸ್ಟ್ ಮೀ, ಈ ಪ್ರೈಸ್ ಅಲ್ಲಿ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಹಾಕೊಂಡಿದ್ದೀನಿ. ಇದರಲ್ಲಿ ಬೇಸ್ ಆಗಿರಲಿ, ಇದರಂತ ವೋಕಲ್ಸ್ ಮತ್ತು ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಮಲ್ಟಿಮೀಡಿಯಾಗೆ ಮಾತ್ರ ಇದು ಸಖತ್ ಆಗಿದೆ. ಬಾಕಿ ವೈಡ್ ಒನ್ L1 ಸಪೋರ್ಟ್ ಇದೆ. ಇದರಲ್ಲಿ HDR10+ ಕಂಟೆಂಟ್ ನೋಡ್ಕೋಬಹುದು. ನಾನು ಇದರಲ್ಲಿ ರೆಗ್ಯುಲರ್ ಯೂಸೇಜ್ಗಿಂತ ಜಾಸ್ತಿ ಯೂಟ್ಯೂಬೇ ನೋಡ್ಕೊಂಡಿದ್ದೀನಿ. ಇಷ್ಟಲ್ಲೇ IP54 ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ ಮತ್ತು ಇನ್ ಸ್ಕ್ರೀನ್ ಕೂಡ ಇದೆ. ಸೊ ನೋಡ್ಕೋಬಹುದು, ನಾನು ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗೋದನ್ನ ಕಾಣ್ತಾ ಇದ್ದೀನಿ. ಜಸ್ಟ್ ಟಚ್ ಮಾಡಿದ್ರೆ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಸೊ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಅಂತ ಡಿಸ್ಪ್ಲೇ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂದ್ರೂ ಕೂಡ ಏನು ಕಮ್ಮಿ ಇಲ್ಲ. ಸೊ ಈ ಪ್ರೈಸ್ನಲ್ಲಿ ನಾನು ಈ ಡಿಸ್ಪ್ಲೇ ಒಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ಇನ್ನು ಈ ಫೋನ್ ಪರ್ಫಾರ್ಮೆನ್ಸ್ ಅಂತಂದರೆ ನಾನು ಇದುವರೆಗೆ ಯಾವುದೇ ಮಿಡ್ ಎಂಡ್ ಆಗಿರಲಿ ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ, ಐಕು ಫೋನ್ಸ್ಗಳಲ್ಲಿ ಪ್ರೊಸೆಸರ್ ಕಮ್ಮಿ ಇದೆ, ಪವರ್ ಕಮ್ಮಿ ಇದೆ ಅನ್ನೋಂಥ ಯಾವುದೇ ಸ್ಮಾರ್ಟ್ ಫೋನ್ ನೋಡಿಲ್ಲ. ಸೊ ಅದೇ ರೀತಿಯಾಗಿ ಇದು ಕೂಡ ಈ ಪ್ರೈಸ್ ರೇಂಜಲ್ಲಿ ಒಂದು ಸಖತ್ತಾಗಿರುವಂಥ ಪ್ರೊಸೆಸ್ನ ಒಳಗೊಂಡಿದೆ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ. ಇದರಲ್ಲಿ ಅಂತೂ ಸ್ಕೋರ್ ಚೆಕ್ ಮಾಡಿದೆ. ಇವ್ರ ಬ್ರ್ಯಾಂಡ್ ಹೇಳುತ್ತೆ 1.7 million ಅಂದರೆ ಹತ್ರ 17 ಲಕ್ಷ ಬರಂತಿದ್ರು. ಬಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಕೇವಲ 16 ಲಕ್ಷ ಬಂತು. ಈ ಪ್ರೈಸಲ್ಲಿ ಇನ್ನೂ ಜಾಸ್ತಿ
ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಷ್ಟಲ್ಲದೆ CPU ಥ್ರಾಟಲ್ ಕೂಡ ನೋಡಿದೆ, ಇಲ್ಲಿ ಕೂಡ ಅವರೇಜ್ ಪರ್ಫಾರ್ಮೆನ್ಸ್ ಒಂದಿಗೆ ಯಾವುದೇ ಎಲ್ಲೋ ಮತ್ತು ಈ ರೆಡ್ ಲೈನ್ಸ್ ಅಷ್ಟೊಂದು ಜಾಸ್ತಿ ಕಾಣಿಸ್ಲಿಲ್ಲ. ಬಟ್ ಇದು ಸಖತ್ತಾಗಿರುವಂಥ ಸದ್ಯದ ಮಾರ್ಕೆಟಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಪ್ರೊಸೆಸ್ ಅಂತ ಹೇಳ್ಕೋಬೋದು. ಸೊ ಇದರಲ್ಲಿ BGMI ಕೂಡ ಟೆಸ್ಟ್ ಮಾಡಿದೆ, 144 ಅಡ್ಜವರೆಗೆ ನಿಮಗೊಂದು FPS ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ರೆಗ್ಯುಲರ್ ಸೀರೀಸಲ್ಲಿ ನಾನು ಇದನ್ನ ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಆಡ್ಕೊಂಡೆ, ಮೀಡಿಯಂ ಸೆಟ್ಟಿಂಗಲ್ಲಿ ಆಡ್ಕೊಂಡೆ, ಹೈ ಸೆಟ್ಟಿಂಗ್ಸ್ ಕೂಡ ಆಟ ಆಡಿದೆ. ಸೊ ಇಲ್ಲಿ ಸೂಪರ್ ಬಂದ್ರೆ ಸೂಪರ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಈ ಪ್ರೈಸ್ ರೇಂಜಲ್ಲಿ ಗೇಮಿಂಗ್ ಅಂತಾನೆ ಇದು ಸ್ಪೆಷಲಿ ಬಿಲ್ಡ್ ಮಾಡಿರುವಂಥ ಸ್ಮಾರ್ಟ್ಫೋನ್. ಎಸ್ ಫ್ರೆಂಡ್ಸ್, ಅದರಲ್ಲಿ BGMI ಟೆಸ್ಟ್ ಮಾಡೋಣ ಅಂತೆ. ಸೊ ಎಸ್, ನಮ್ಮ ಟೀಮೇಟ್ಸ್ ಆಲ್ರೆಡಿ ಮುಂದೆ ಹೋಗೋರಂತೆ. ಸೊ ಜೈರೋಸ್ಕೋಪಿ ಮಾತ್ರ ಸಖತ್ ವರ್ಕ್ ಆಗ್ತಾ ಇದೆ, ಟಚ್ ಎಕ್ಸ್ಪೀರಿಯನ್ಸ್ ಕೂಡ ನೆಕ್ಸ್ಟ್ ಲೆವೆಲ್. ಇಲ್ಲಿ ಅವನು ಮಲ್ಕೋಣ ಅಂತೆ, ಇಲ್ಲಿ ಇದನ್ನು ನೋಡಿ ಮಗರ ಹೆಡ್ ಶಾರ್ಟ್ ಹಾಕಿ ಕಳಿಸಿದ್ವಿ ಮನೆಗೆ. ಸ್ವಲ್ಪ ನಮ್ಮದು ಹೆಲ್ತ್ ಡೌನ್ ಆಗಿದೆ ಫುಲ್. ಇವಾಗ ಬರ್ತಾನಿರಿ ಮತ್ತೆ ಇಲ್ಲ ಸಖತ್ ಬುಲೆಟ್ಗೆ ಆಗಿಂತ ಮೇಲೆ ಹೊಡೆದು ಬಂತ. ಬಾಕಿ ಯೂಸೇಜ್ ಪರ್ಫಾರ್ಮೆನ್ಸಲ್ಲಿ ಲ್ಯಾಗ್ ಈ ರೀತಿ ಯಾವುದೇ ಇಶ್ಯೂ ಅನ್ನಿಸ್ತಾ ಇಲ್ಲ. ನೋಡಿ ಮಗನ ಕರೆಕ್ಟ್ ಟೈಮಲ್ಲಿ ಬುಲೆಟ್ ಓಲೇ ಶಿಟ್. ಟ್ರಸ್ಟ್ ಮೀ, ನನಗೆ ಈ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ ಇಷ್ಟ ಆಯಿತು. ನಡೆಯೋ ಶಾರ್ಟ್ಗಳು ಆಮ್ ಇಟ್ಕೊಳ್ಳೋ ಮಗ. ಆನೆಸ್ಟ್ಲಿ ನಾನು 25,000-30,000 ಫೋನಲ್ಲಿ ಗೇಮ್ ಆಟ ಆಡ್ತೀನಿ ಅಂತ ಆ ಫೀಲ್ ಇಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನೀಡ್ ಹಾಕಿದಾಗ್ರು 6K VC ಕೂಲಿಂಗ್ ಚೇಂಬರ್ನ ಕೊಟ್ಟವ್ರೆ. ಸೊ ಸ್ಮಾರ್ಟ್ಫೋನ್ ಅಷ್ಟೊಂದು ಈಸಿಯಾಗಿ ಬಿಸಿ ಕೂಡ ಆಗಲ್ಲ ಮತ್ತು ಯೂಸೇಜಲ್ಲಿ ಯಾವುದೇ ಲ್ಯಾಗ್ ಪ್ರಾಬ್ಲಮ್ ಕೂಡ ಆಗಲ್ಲ. ಸ್ಪೆಷಲಿ ಸೂಪರ್ ಕಂಪ್ಯೂಟಿಂಗ್ ಈ Q1 ಚಿಪ್ ಏನಿದೆ ಇದು ವೆಲ್ ಆಪ್ಟಿಮೈಸ್ಡ್ರೊಂದಿಗೆ ಈ 8 Gen 2 ಏನಿದೆ ಸಖತ್ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಓವರ್ ಆಲ್ ನಾನು ಇದರಲ್ಲಿ BGMI ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ Asphalt 9 ಆಗಿರಲಿ, ಸೊ ಇಲ್ಲಿ ಸಖತ್ತಾಗಿರುವಂಥ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ಎಸ್, ಇದು ಒಳ್ಳೆ ಪ್ರೊಸೆಸರ್ನೊಂದಿಗೆ ಒಳ್ಳೆ ಗೇಮಿಂಗ್ ಫೋನ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ನೆಕ್ಸ್ಟ್ ಈ ಫೋನ್ ಅಂತ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಹೋದ ಅಂತಂದರೆ ಇದು ಔಟ್ ಆಫ್ ದ ಬಾಕ್ಸ್ Android 14 ಒಂದಿಗೆ ಫನ್ ಟಚ್ OS ಕೂಡ 14 ಸಿಗ್ತಾ ಇದೆ. ಸೊ ಓವರ್ ಆಲ್ ಇಲ್ಲಿ ಬ್ರ್ಯಾಂಡ್ ಹೇಳುತ್ತೆ 3+4 ಇಯರ್ಸ್ನ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ಮೇನ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ರೀಸೆಂಟ್ಲಿ OnePlus ಅವ್ರು ಮಾಡಿದ್ರಲ್ಲ UFS 4.0 3.0 ಏನೋ ಲಫಡ ಆಗಿತ್ತು, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಅದು ಕ್ಲಿಯರ್ ಆಗಿ ಇರಲಿಲ್ಲ. ಬಟ್ ಈ ರೀತಿ ಯಾವುದೇ ಬ್ರ್ಯಾಂಡ್ಸ್ಗಳನ್ನ ಮಾಡಬಾರ್ದು. ಸೊ ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ 3 ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಮಾರ್ಕೆಟ್ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಇದರಲ್ಲಿ 2 ವೇರಿಯಂಟ್ಸ್ ಏನಿದೆ, 8 128GB. ಈ ವೇರಿಯಂಟ್ ಅಲ್ಲಿ ನಿಮಗೆ LPDDR5X ಒಂದಿಗೆ UFS 3.1 ಸಿಗ್ತದೆ. ಇದನ್ನ ಬಿಟ್ಟರೆ ಉಳಿದ 2 ವೇರಿಯಂಟ್ಸ್ಗಳಿದೆ, ಅದು 8 256GB ಮತ್ತು 12 256GB. ಇದರಲ್ಲಿ LPDDR5X ಒಂದಿಗೆ UFS 4.0 ಕೊಡ್ತಿದ್ದಾರೆ. ಸೊ ಬ್ರ್ಯಾಂಡ್ಸ್ಗಳು ಈ ರೀತಿ ಏನಕ್ಕೆ ಮಾಡ್ತಪ್ಪ ಅಂತಂದರೆ, ಒಂದು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರೈಸಲ್ಲಿ ₹200 ಜಾಸ್ತಿ ಕೊಟ್ಟರೆ ಏನು ಎಕ್ಸ್ಟ್ರಾ ಸಿಗ್ತಾ ಇದೆ, ಸೇಮ್ ಪ್ರೊಸೆಸರ್ ಅದೇ ಅಂತಂದರೆ. ಸೊ ಹೀಗಾಗಿ ಇಲ್ಲಿ ಬ್ರ್ಯಾಂಡ್ಸ್ಗಳು ರ್ಯಾಮ್ ವೇರಿಯಂಟಲ್ಲಿ ಪ್ರೈಸ್ನ ಕಮ್ಮಿ ಇಡಲೇಬೇಕು. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಬಾಕಿ OnePlus ಥರ ಎಲ್ಲ ಮಾಡೋಕ್ಕೆ ಹೋಗಿ ಮತ್ತೆ ಏನೋ ಲಫಡ ಮಾಡಿಕೊಂಡು ಆಮೇಲೆ ರಿಫಂಡ್ ಕೊಡ್ತೀವಿ. ಸೊ ಇಂಥ ಸ್ಕ್ಯಾಮ್ ಒಳಗೋಗೋದಕ್ಕಿಂತ ಕ್ಲಿಯರ್ ಆಗಿ ಹೇಳಿದ್ದೆ ಬೆಟ್ರು. ಸೊ ಎಲ್ಲ ಬ್ರ್ಯಾಂಡ್ಸ್ಗಳಿಗೆ ತಪ್ಪು ಮಾಡಲ್ಲ, ಬಟ್ ಕೆಲವೊಂದು ಟೈಮ್ ತಪ್ಪಾಗಿರುತ್ತೆ, ಅದನ್ನು ಫಿಕ್ಸ್ ಕೂಡ ಮಾಡ್ತು. OnePlusಗೆ ನಾನು ಫುಲ್ ರಿಫಂಡ್ ಏನಂತ ಹೇಳಿದ್ರು ಅವಾಗ ನನಗೆ ತುಂಬ ಖುಷಿ ಅನಿಸ್ತು. ನಿಮ್ಗೆ ಏನು ಅನಿಸುತ್ತೆ, ಬ್ರ್ಯಾಂಡ್ಸ್ಗಳು ಈ ರೀತಿ ಮಾಡಿ ತಪ್ಪು ಮಾಡಬಾರ್ದಾ, ಮಾಡಬೇಕಾ? ಇದು ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಇದು ಈ ಫೋನ್ ಅಂತ ಮತ್ತೊಂದು ಮೇನ್ ಪಾರ್ಟ್ ಮತ್ತು ನನ್ನ ಫೇವ್ರೇಟ್ ಪಾರ್ಟ್, ನಾನು ಜಾಸ್ತಿ ಇಷ್ಟಪಡೋದಪ್ಪ ಅಂತಂದರೆ ಸ್ಮಾರ್ಟ್ ಫೋನ್ ಕ್ಯಾಮ್ರಾ. ಎಸ್, ಇದರಲ್ಲಿ 2 ಕ್ಯಾಮ್ರಾ ಸೆನ್ಸರ್ನ ಕೊಡ್ತಿದ್ದಾರೆ. ಇದರಲ್ಲಿ ಮೇನ್ ಸೆನ್ಸರ್ ಬರುತ್ತೆ, ಅದು 50 MP ಸೋನಿ IMX 920. ಇದು ನೈಟ್ ವಿಷನ್ ಕ್ಯಾಮ್ರಾ ಅಂತ. ಇನ್ನು ಎರಡನೇದಾಗಿ 8 MP ಅಲ್ಟ್ರಾ ವೈಡ್. ಇದರಲ್ಲಿ ಮೇನ್ ಸೆನ್ಸರ್ ಇದೆ, ಸೇಮ್ Vivo X100 ಏನ್ ಕೊಟ್ಟಿದ್ರು ಸೇಮ್ ಅದೇ ಸೆನ್ಸರ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನನ್ನ ಪ್ರಕಾರ ಇನ್ನೊಂದು ಟೆಲಿಫೋಟೋ ಲೆನ್ಸ್ ಬೇಕಿತ್ತು. ಈ ಪ್ರೈಸಲ್ಲಿ ಇನ್ನಷ್ಟು ಮಾರ್ಕೆಟ್ ಹವಾ ಮಾಡ್ತಿತ್ತಪ್ಪ ಅಂತಂದ್ರೆ ಅದು ಟೆಲಿಫೋಟೋ ಲೆನ್ಸ್ ಅಂತ. ನೀವು ಸ್ಕ್ರೀನ್ ಮೇಲೆ ಫೋಟೋಸ್ಗಳನ್ನ ನೋಡ್ಕೋಬಹುದು. ಸೊ ಇದನ್ನ ಡೇ ನಲ್ಲಿ ತೆಗೆದಿರುವಂತಹ ಫೋಟೋಸ್ಗಳು ತುಂಬಾ ನ್ಯಾಚುರಲ್ ಆಗಿ ಮತ್ತು ಒಂದು ಒಳ್ಳೆ ಕಲರ್ಸ್ನ ಒಳಗೊಂಡು ಬರುತ್ತೆ. ಬಟ್ ಇಲ್ಲಿ ಕ್ಲಾರಿಟಿ ಇನ್ನೂ ಹೆವಿ ಇರಬೇಕಾಗಿತ್ತು ಅಂತ ಅನ್ಸ್ಬಿಡುತ್ತೆ. ಕೆಲವೊಂದು ಟೈಮ್ ಈ ಫೇಸ್ ಮತ್ತು ಸ್ಕಿನ್ ಟೋನ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಬರುತ್ತೆ ಮತ್ತು ಕ್ಲಾರಿಟಿ ಮತ್ತು ಈ ಪೋರ್ಟ್ರೇಟ್ ಫೋಟೋಸ್ಗಳಲ್ಲಿ ಎಡ್ಜ್ ಕಟ್ಟಿಂಗ್ ಎಲ್ಲ ಇದೆ, ಇದು ಸಖತ್ತಾಗಿ ಮ್ಯಾನೇಜ್ ಮಾಡುತ್ತೆ. ಬಾಕಿ ಇಂಡೋರ್ ಫೋಟೋಸ್ಗಳು ಕೂಡ ಚೆನ್ನಾಗಿದೆ ಮತ್ತು ನೈಟ್ ವಿಷನ್ ಕ್ಯಾಮ್ರಾ ಅಂತ ಇಲ್ಲಿ ಫೋಕಸ್ ಮಾಡಿದೆ. ಸೊ ಇಲ್ಲಿ ಕೂಡ ನೈಟಲ್ಲಿ ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಮತ್ತು ಪಿಕ್ಚರ್ ತೆಗೆದ ತಕ್ಷಣ ಇಮೇಜ್ ಪ್ರೊಸೆಸಿಂಗ್ ಮತ್ತು ಪೋರ್ಟ್ರೇಟಲ್ಲಿ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಸಿಗುತ್ತೆ. ಬಟ್ ನಾನು ಇಲ್ಲಿ ಈ ಪ್ರೈಸಲ್ಲಿ ಇನ್ನೂ ಜಾಸ್ತಿ ಲೈಕ್ iQOO 12 ಥರ ಮತ್ತು ಈ X100 ಸೀರೀಸ್ ಥರ ಇನ್ನೂ ಒಳ್ಳೆ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಎಸ್, ಇದು ಪ್ರೈಸ್ ಕೂಡ ಕಮ್ಮಿ ಇದೆ, ಹತ್ರ 35ಗೆ ಲಾಂಚ್ ಆಗಲಿದೆ. ಬಾಕಿ 8 MP ಅಲ್ಟ್ರಾ ವೈಡಿಂದ ತೆಗೆದಿರೋ ಫೋಟೋಗಳು ಕೂಡ ಡೀಸೆಂಟ್ ಕ್ವಾಲಿಟಿ ಇದೆ. ಸೊ ತುಂಬ ಕ್ಲಾರಿಟಿ ಸಖತ್ತಾಗಿದೆ ಅಂತ ಅನ್ಸಲ್ಲ. ಬಟ್ 8 MP ಓಕೆ ಫೋಟೋಸ್ಗಳು ನೋಡ್ಕೊಂಡ್ವಿ.
ಇನ್ನು ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಡೀಸೆಂಟ್ ಕ್ವಾಲಿಟಿ ಪಿಕ್ಚರ್ಸ್ಗಳು ಬರುತ್ತೆ. ಕ್ಯಾಮ್ರಾದಲ್ಲಿ ಹೈಲೈಟ್ ಮಾಡುವಾಗ ಅಷ್ಟೊಂದು ಕ್ಲಾರಿಟಿ ಸಖತ್ತಾಗಿದೆ. ಕಲರ್ಸ್ಗಳು ಈ ರೀತಿ ಏನಲ್ಲ, ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಬಾಕಿ ಕಲರ್ಸ್ಗಳು ಕೆಲವೊಂದು ಟೈಮ್ ಬ್ರೈಟರ್ ಅನ್ಸುತ್ತೆ. ಇಂಡೋರ್ ಕೂಡ ಚೆನ್ನಾಗಿದೆ ಮತ್ತು ನೈಟಲ್ಲಿ ಕೂಡ ಒಳ್ಳೆಯ ಕ್ವಾಲಿಟಿ ಪಿಕ್ಚರ್ಸ್ಗಳು ಕೊಡುತ್ತೆ. ಬಟ್ ಇಲ್ಲಿ ನಾನು ಇದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಈ ಪ್ರೈಸಲ್ಲಿ ಇಟ್ಕೊಳ್ತಿದ್ದ. ಇನ್ನು ನೆಕ್ಸ್ಟ್ ವಿಡಿಯೋ ಕ್ವಾಲಿಟಿಗೆ ಹೋದ್ವಿ ಅಂತಂದರೆ ರಿಯರಲ್ಲಿ ನೀವು 8K 30 FPS ರೆಕಾರ್ಡ್ ಮಾಡ್ಕೋಬೋದು. ಕ್ರೇಜಿ ವಿಷಯ ಅಂತ ಹೋಗ್ಬೋದು. ಈ ಸ್ಯಾಂಪಲ್ನ ನೋಡ್ಕೊಂಬನ್ನಿ. ನಮ್ಮ ಸಾಫ್ಟ್ವೇರಲ್ಲಿ 8K ವಿಡಿಯೋ ಸಪೋರ್ಟ್ ಆಗಲ್ಲ. ಈ ವಿಡಿಯೋ 4K 60 FPS ರೆಕಾರ್ಡ್ ಆಗ್ತದೆ. ಸೊ ನನ್ನಿಂದ ಸಡನ್ ನಾನು ಬಿಸಿಲಿಗೆ ಬಂದಾಗ ಕಲರ್ ಮತ್ತು ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಮತ್ತು ಬಾಕಿ ಈ ಸ್ಟೆಬಲೈಸೇಷನ್ ಮತ್ತು ಮೂವ್ಮೆಂಟ್ಸ್ಗಳನ್ನ ಕೂಡ ನೋಡ್ಕೋಬಹುದು. ಎಸಿರುವಂಥ ವಿಡಿಯೋ ಕ್ವಾಲಿಟಿ ಈ ಪ್ರೈಸ್ ರೇಂಜಲ್ಲಿ ಸಖತ್ತಾಗಿದೆ. ಇನ್ನು ಫ್ರಂಟ್ ಅಲ್ಲಿ ಕೇವಲ 1080p ಅದು 30 FPS ಸಪೋರ್ಟ್ ಆಗುತ್ತೆ. ಈ ವಿಡಿಯೋ ನೋಡಿ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇರೋದು 1080p 30 FPS ಅಲ್ಲಿ ರೆಕಾರ್ಡ್ ಆಗ್ತದೆ. ಎಕ್ಸಾಕ್ಟ್ಲಿ ಸೂರ್ಯನ ಅಪೋಸಿಟ್ ಇದ್ದೀನಿ. ಇವಾಗ ಸಡನ್ಲಿ ಸ್ವಿಚ್ ಆದ ತಕ್ಷಣ ಈ ರೀತಿ ಇರುವಂಥ ಕಲರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಬಟ್ ನಾನು ಈ ಪ್ರೈಸ್ ರೇಂಜಲ್ಲಿ 4K 60 FPS ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಲ್ಲಿ 1080p 60 FPS ಕೂಡ ಕೊಡ್ತಾ ಇಲ್ಲ. ಬಟ್ ಎಲ್ಲ ಬ್ರ್ಯಾಂಡ್ಸ್ಗಳು ಇದೇ ರೀತಿ ಮಾಡ್ತಿದೆ ಯಾಕೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು 4K ವಿಡಿಯೋ ಕ್ವಾಲಿಟಿ ಬೇಕಿತ್ತು. ವ್ಲಾಗರ್ಸ್ಗೆಲ್ಲ ಇದು ತುಂಬ ಯೂಸ್ಫುಲ್ ಇತ್ತು. ಓವರ್ ಆಲ್ ಪ್ರಾಮಾಣಿಕವಾಗಿ ನನಗೆ ಈ ಕ್ಯಾಮ್ರಾ ಅಷ್ಟೊಂದು ಅದ್ಭುತವಾಗಿದೆ, ಸಖತ್ತಾಗಿದೆ, ಕ್ಯಾಮ್ರಾ ಬೆಸ್ಟ್ ಇದೆ ಗುರು ಅಂತ ಅನಿಸ್ಲಿಲ್ಲ. ಈ ಸರ್ತಿ 500 ಬಜೆಟ್ ಇಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡಿಬಿಟ್ಟು ಜಾಸ್ತಿ ಗೇಮಿಂಗ್ ಮೇಲೆ ಮತ್ತು ಪರ್ಫಾರ್ಮೆನ್ಸಲ್ಲಿ ಫೋಕಸ್ ಮಾಡಿದ್ರೆ 8 Gen 2 ಕೊಡೋದು ಈ ಪ್ರೈಸ್ ರೇಂಜಲ್ಲಿ ಅಷ್ಟೊಂದು ಈಸಿ ಅಲ್ಲ. ಬಟ್ ಕ್ಯಾಮ್ರಾ ಹೇಳ್ಕೊಳ್ಳುವಾಗಿ ಪ್ರತಿ ನಾವು ಈ ಫ್ಲ್ಯಾಗ್ಶಿಪ್ ಕಿಲ್ಲರ್ ಥರ ಅಥವಾ ಬಜೆಟಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಯಾವ ರೀತಿ ಈ ರೀಸೆಂಟ್ಲಿ iQOO 12 ಆಗಿರಲಿ, ಇವ್ರ ಬಜೆಟ್ ಗಾಡಿಯಲ್ಲಿ ಫೋನ್ಸ್ಗಳು ಬಂದಿದ್ದಾರೆ ಅಲ್ಲಿ ಯಾವ ರೀತಿ ಹವಾ ಮಾಡುತ್ತೆ ಆ ರೀತಿ ಕ್ಯಾಮ್ರಾದಲ್ಲಿ ನಾನು ಜಾಸ್ತಿ ಹೋಗೋಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಕ್ಯಾಮ್ರಾ ಕೆಟ್ಟದಾಗೂ ಏನಿಲ್ಲ, ಚೆನ್ನಾಗಿದೆ. ನಿಮ್ಗೆ ಏನು ಅನ್ಸುತ್ತೆ ಈ ಬಜೆಟ್ಲಿ ಇದ್ರು ಒಳ್ಳೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇತ್ತಾ, ಫೋಟೋಸ್ಗಳು ಚೆನ್ನಾಗಿ ಬಂತ? ನೀವು ನೋಡ್ತೀರಾ ಅಷ್ಟೇ, ಕಮೆಂಟ್ ಮಾಡಲ್ಲ, ರಿಪ್ಲೈ ಮಾಡಿ, ನಮಗೊಂದು ಆನೆಸ್ಟ್ಲಿ ಫೀಡ್ಬ್ಯಾಕ್ ಸಿಗತ್ತೆ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿ 5160 mAh, ಅದು ಇಷ್ಟೊಂದು ಸ್ಲಿಮ್ ಆಗಿದ್ರು ಕೂಡ 5000 mAh ಕ್ರೇಜಿ ವಿಷಯ ಅಂತ ಹಾಕೋಬಹುದು. ವಿತ್ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಾ ಇದೆ. ಎಷ್ಟೆಲ್ಲೋ ಯಾವುದೋ ಕಂಪ್ನೀಸ್ಗಳೆಲ್ಲ ಎಲ್ಲಿದೆ ಅಡಾಪ್ಟರ್ ಯಾವುದಿದೆ ಅಂತ ಗೊತ್ತಿಲ್ಲ, ಎಕ್ಸ್ಟ್ರಾ ದುಡ್ಡಾಗಿ ತಗೋಬೇಕು. ಬಟ್ ಸ್ಟಿಲ್ ನಾನು ಮಾರ್ಕೆಟ್ ನೋಡ್ತಿರೋಂಥ ಎಲ್ಲಕ್ಕಿಂತ ಜಾಸ್ತಿ ಕಡಿಮೆ ಬೆಲೆಗೆ ಪವರ್ ಕೊಡೋದಪ್ಪ ಅಂದರೆ ಅದು iQOO ಅವರೇ. ಎಷ್ಟೆಲ್ಲ ಈ ಸ್ಮಾರ್ಟ್ ಫೋನ್ 0 to 100% ಚಾರ್ಜ್ ಆಗೋಕ್ಕೆ ಜಸ್ಟ್ 20 to 25 minutes ಬೇಕು. ಸೊ ವೆಲ್ ಆಪ್ಟಿಮೈಸ್ಡ್ ಒಂದಿಗೆ ಇದೊಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಡೆಫಿನೆಟ್ಲಿ ನನ್ನ ಬ್ಯಾಟ್ರಿಯೊಂದಿಗೆ ಕೂಡ ಹ್ಯಾಪಿ ಇದ್ದೀನಿ. ಹಾಗಾದರೆ ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಬೆಲೆ ಆದರೂ ಎಷ್ಟು, ನಾನು ಈ ಸ್ಮಾರ್ಟ್ ಫೋನ್ ಕೊಂಡುಕೊಳ್ಬೋದು ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ ಇದರಲ್ಲಿ 3 ವೇರಿಯಂಟ್ಸ್ಗಳಿದೆ. ಮೊದಲನೇದಾಗಿ 828 GB ಏನಿದೆ ಅದು 33,999 ರೂಪಾಯಿ. ಮತ್ತು ಎರಡನೇ ವೇರಿಯಂಟ್ ಅದು 256 GB ಏನಿದೆ ಇದು 34,999 ರೂಪಾಯಿ. ಇದರಲ್ಲಿ ಮೂರನೇ ವೇರಿಯಂಟ್ ಅದು 256 GB ಏನಿದೆ ಇದು 36,999 ರೂಪಾಯಿ. ಇಲ್ಲಿ ವಿತ್ HDFC ಯೊಂದಿಗೆ 2,000 ರೂಪಾಯಿ ಕಾರ್ಡ್ ಆಫ್ ಏನೋ ಕೊಡ್ತಿದ್ದಾರೆ. ಎಸ್, ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಫೋನ್. ಬಟ್ ಕೆಲವೊಂದು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ನಿಮಗೆ ಟೆಲಿಫೋಟೋ ಲೆನ್ಸ್ ಆಗಿರಲಿ ಅಥವಾ ಸಖತ್ತಾಗಿರುವಂಥ ಅದ್ಭುತವಾಗಿರುವಂಥ ಕ್ಯಾಮ್ರಾ ಫೋನ್, ನನಗೆ ಸಖತ್ ಎಲ್ಲಕ್ಕಿಂತ ಈ ಬಜೆಟಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನಪ್ಪ ಈ ಪ್ರೈಸಲ್ಲಿ ಇರಲೇಬೇಕಪ್ಪ ಅಂತಂದರೆ ಅದು ಇದರಲ್ಲಿ ಮಿಸ್ಸಿಂಗ್ ಇದೆ. ಬಾಕಿ ಇದ್ರಂಥ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಗೆ ಹತ್ರ 50,000 ರೂಪಾಯಿ ಫೋನ್ ಕೂಡ ಈ ರೀತಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಬಾಕಿ ಇದ್ರಂಥ ಡಿಸೈನ್ ಆಗಿರಲಿ, ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಬ್ಯಾಟ್ರಿಲಿ ಕೂಡ 160 mAh ಜಾಸ್ತಿ ಕೊಟ್ಟರೆ ಒಳ್ಳೆ ಆಪ್ಟಿಮೈಸೇಷನ್ನೊಂದಿಗೆ ಈ 4nm ಚಿಪ್ ಇದೆ, ಇನ್ನೂ ಸಖತ್ ಬ್ಯಾಟ್ರಿ ಲೈಫ್ ಕೊಡುತ್ತೆ. ಇದಕ್ಕಿಂತ ಬೆಸ್ಟ್ ಪಾರ್ಟ್ ಅಪ್ಪ ಅಂತಂದರೆ ಅಂತ ಡಿಸ್ಪ್ಲೇ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೊ ಓವರ್ ಆಲ್ ನಾನು ಈ ಎಲ್ಲ ಫೀಚರ್ಸ್ಗಳನ್ನ ನೋಡಿಕೊಂಡಾಗ ಇದು ಮಾರ್ಕೆಟ್ ಇರುವಂಥ ಎಲ್ಲ ಫೋನ್ಸ್ಗಳಿಗೆ ಡೆಫಿನೆಟ್ಲಿ ಟಕ್ಕರ್ ಕೊಡುತ್ತೆ. ಸೊ ಒಂದ್ಸರ್ತಿ ಯೋಚನೆ ಮಾಡಿಬಿಟ್ಟು ನೀವು ಇದನ್ನು ಪ್ರೀ ಬುಕ್ ಮಾಡ್ಕೋಬೋದು ಅಥವಾ ಅಮೆಝಾನ್ದಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡ್ಕೋಬೋದು. ಒಟ್ಟಾರೆ 35,000 ಹತ್ರ ಒಂದು ಬೆಸ್ಟ್ ಡೀಲ್ ನಿಮಗೆ ಗೇಮಿಂಗ್, ಸ್ಪೆಷಲಿ ಗೇಮಿಂಗ್ ಹುಡುಕ್ತಿದ್ರು ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನೀವು ಆರಾಮಾಗಿ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ನಿಮ್ಗೆ ಏನು ಅನಿಸುತ್ತೆ? ನಮ್ಮ ಪ್ರಾಮಾಣಿಕ ಅನಿಸಿಕೆ ಅಥವಾ ಸ್ಟೇಟ್ ಫಾರ್ಡ್ ಅನಿಸಿಕೆಯನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ಸ್ಗೆ ಮರಿಬಿಡಿ. ಸಿಗಂತೆ ಮುಂದಿಡಿ. ನೆಕ್ಸ್ಟ್ ಒನ್. ನಮಸ್ಕಾರ.